ಹಾಲು ಮತ ಉದ್ಯಮಿಗಳ ಸಂಘದ ವತಿಯಿಂದ ಕನಕೋದ್ಯಮಿಗಳ ಸಮ್ಮೇಳನ ಮತ್ತು ಉದ್ಯಮಶೀಲತಾ ಅವಕಾಶಗಳ ಅರಿವು ಕಾರ್ಯಕ್ರಮವನ್ನು ಆಯೋಜಿಸಲಾಗಿತ್ತು. ಕಾಗಿನೆಲೆ ಕನಕ ಗುರುಪೀಠದ ಹೊಸದುರ್ಗ ಶಾಖಾ ಮಠದ ಶ್ರೀ ಈಶ್ವರಾನಂದಪುರಿ ಮಹಾಸ್ವಾಮೀಜಿ ಅವರು ಕಾರ್ಯಕ್ರಮಕ್ಕೆ ಚಾಲನೆ ನೀಡಿದರು. ರಾಮೋಹಳ್ಳಿ ರಾಮಕೃಷ್ಣಾಶ್ರಮದ ಶ್ರೀ ಯೋಗೇಶ್ವರಾನಂದ ಮಹಾಸ್ವಾಮೀಜಿ, ರಾಜ್ಯ ಗ್ಯಾರಂಟಿ ಯೋಜನೆಗಳ ಅನುಷ್ಠಾನ ಪ್ರಾಧಿಕಾರದ ಅಧ್ಯಕ್ಷರಾದ ಎಚ್.ಎಂ. ರೇವಣ್ಣ, ಮಾಜಿ ಸಚಿವರಾದ ಬಂಡೆಪ್ಪ ಕಾಶೆಂಪೂರ್, ಮಾಜಿ ಶಾಸಕರಾದ ಹುಲಿನಾಯ್ಕರ್, ಶಿಕ್ಷಣ ತಜ್ಞ ಮತ್ತು ಯುವ ನೇತಾರ ವಿನಯಕುಮಾರ್, ಟಿ.ಬಿ. ಬೆಳಗಾವಿ, ಪೀಣ್ಯ ಕೈಗಾರಿಕೆ ಸಂಘದ ನಿಕಟಪೂರ್ವ ಅಧ್ಯಕ್ಷ ಶಿವಕುಮಾರ್, ಪತ್ರಕರ್ತ ಪ್ರಜಾಪ್ರಗತಿ ನಾಗಣ್ಣ ಮತ್ತು ಇತರ ಗಣ್ಯರು ಭಾಗವಹಿಸಿದ್ದರು. ಈಶ್ವರಾನಂದಪುರಿ ಮಹಾಸ್ವಾಮೀಜಿರವರು ಮಾತನಾಡಿ, ಕೈಗಾರಿಕಾ ಕ್ಷೇತ್ರದಲ್ಲಿ ಬೆರಳೆಣಿಕೆಯಷ್ಟು ಮಾತ್ರ ಸಮುದಾಯದ ಉದ್ಯಮಿಗಳಿದ್ದಾರೆ. ಹಾಲು ಮತದ ಉದ್ಯಮಿಗಳ ಸಮ್ಮೇಳನ ಸಮುದಾಯದಲ್ಲಿ ಹೊಸ ಅಧ್ಯಾಯ ಆರಂಭವಾಗಿದೆ ಎಂದು ಹೇಳಿದರು. ಜಿಲ್ಲಾ ಮತ್ತು ವಿಭಾಗೀಯ ಮಟ್ಟದಲ್ಲಿ ಸಹ ಉದ್ಯಮಿಗಳ ಒಗ್ಗೂಡುವಿಕೆಯಾಗಬೇಕೆಂದು ಹೇಳಿದರು. ಮಾಜಿ ಸಚಿವ ಹಾಗೂ ಪಂಚ ಗ್ಯಾರಂಟಿಗಳ ಸಮಿತಿ ಅಧ್ಯಕ್ಷ ಎಚ್.ಎಂ. ರೇವಣ್ಣರವರು ಮಾತನಾಡಿ, ಕುರುಬ ಸಮುದಾಯವನ್ನು ಎಸ್ಟಿ ವರ್ಗದ ಪಟ್ಟಿಗೆ ಸೇರಿಸಲು ರಾಜಕೀಯ ಮುಖಂಡರು ಕಾರ್ಯೋನ್ಮುಖರಾಗಬೇಕೆಂದರು. ಉದ್ಯಮಿಗಳ ಸಮಸ್ಯೆಗೆ ಪರಿಹರಿಸಲು ಸಹಕರಿಸುವುದಾಗಿ ಹೇಳಿದರು. ಹಾಲು ಮತ ಉದ್ಯಮಿಗಳ ಸಂಘದ ಅಧ್ಯಕ್ಷ ಸುನಿಲ್ ಜಯರಾಜ್ ಮಾತನಾಡಿ, ನೂತನವಾಗಿ ವೆಬ್ಸೈಟ್ ಹಾಗೂ ಆ್ಯಪ್ ಅನ್ನು ರೂಪಿಸಲಾಗಿದೆ. ಯುವ ಉದ್ಯಮಿಗಳಿಗೆ ಮಾರ್ಗದರ್ಶನ ಮತ್ತು ಉತ್ತೇಜನ ನೀಡಲು ಮುಂದಾಗಿರುವುದಾಗಿ ತಿಳಿಸಿದರು. ಡಿಸೆಂಬರ್ನಲ್ಲಿ 5,000ಕ್ಕೂ ಹೆಚ್ಚು ಉದ್ಯಮಿಗಳ ಸಮಾವೇಶ ಆಯೋಜಿಸುವುದಾಗಿ ಹೇಳಿದರು. ಬೇಕು ಅನ್ನುವಂಥ ಮಾಹಿತಿ ಗ್ರಾಮೀಣ ಪ್ರದೇಶದಲ್ಲೂ ಕೂಡ ಇದೆ, ನಗರ ಪ್ರದೇಶದಲ್ಲೂ ಕೂಡ ನಮ್ಮ ಸಮುದಾಯದ ಅನೇಕ ಯುವಕರಲ್ಲಿ ಮತ್ತು ಏನು ಹೊಸದಾಗಿ ಉದ್ಯಮ ಮಾಡುವಂಥ ಜನರಲ್ಲೂ ಕೂಡ ಮಾಹಿತಿ ಕೊರತೆ ಇದೆ. ಸೊ ಯಾವಾಗ ಮಾಹಿತಿ ಅವರಿಗೆ ಸಿಗುತ್ತೆ, ಸರ್ಕಾರದ ಸೌಲಭ್ಯಗಳ ಒಂದು ವಿಶೇಷತೆ ಅವರಿಗೆ ಗೊತ್ತಾಗುತ್ತೆ, ಖಂಡಿತ ನಮ್ಮ ಸಮುದಾಯದ ಯುವಕರು ಉದ್ಯಮ ಕ್ಷೇತ್ರಗಳಲ್ಲಿ, ಕೈಗಾರಿಕಾ ಕ್ಷೇತ್ರಗಳಲ್ಲಿ ಪ್ರಾರಂಭ ಮಾಡಲಿಕ್ಕೆ ಅವರು ಮುಂದಾಗ್ತಾರೆ ಅನ್ನೋದನ್ನು ಕೂಡ ಇವತ್ತಿಂದ ಒಂದು ಹೊಸ ಅಧ್ಯಾಯ ಪ್ರಾರಂಭ ಆಗಿದೆ ಅಂತ ಅಂದ್ಕೊಳ್ತೀವಿ. ಸೊ ಆದ್ದರಿಂದ ಪೂಜ್ಯ ಸ್ವಾಮೀಜಿಯವರಲ್ಲಿ ಮತ್ತು ನಮ್ಮ ಸುನಿಲ್ ಜಯರಾಮ್ ಅವರಲ್ಲಿ ನೀವು ಪ್ರತಿ ಜಿಲ್ಲೆಗೆ ಬನ್ನಿ, ಪ್ರತಿ 4 ವಿಭಾಗೀಯ ಮಟ್ಟಗಳಲ್ಲಿ ಕಾರ್ಯಕ್ರಮವನ್ನು ಆಯೋಜನೆ ಮಾಡಿ ನಾವು ಕೂಡ ನಿಮ್ಮ ಜೊತೆಗೆ ಸೇರ್ಕೊಳ್ತೀವಿ. ನೀವೆಲ್ಲರೂ ಕೂಡ ಸೇರಿ ಈ ಸಮಾಜದಲ್ಲಿ ಒಂದು ಹೊಸ ಜಾಗೃತಿಯನ್ನು ಉಂಟು ಮಾಡುವಂಥ ಅಗತ್ಯತೆಯಾಗಿ ಇರ್ತದೆ. ಇವತ್ತು ಆರ್ಥಿಕ ಸುಧಾರಣೆ ಆದಾಗ ಮಾತ್ರ ಸಮಾಜ ಬೆಳೀಲಿಕ್ಕೆ ಅವಕಾಶ ಆಗುತ್ತೆ ಆಗಿರ್ತದೆ. ಒಂದು ಕಡೆ ಉದ್ಯಮಿಗಳು, ಒಂದು ಕಡೆ ರಾಜಕಾರಣಿಗಳು, ಎರಡೂ ಕೂಡ ನಮಗೆ ಶಕ್ತಿ ಬೇಕಾಗಿದೆ ಅನ್ನುವಂಥದ್ದು. ರಾಜಕೀಯ ಶಕ್ತಿ ಬಹಳ ದೊಡ್ಡದು. ಇವತ್ತು ಈ ಸಣ್ಣ ಪುಟ್ಟ ಉದ್ಯಮಿದಾರರಿಗೆ ಸಮಸ್ಯೆ ಬಂದಾಗ ಅವರಿಗೆ ಸಹಾಯ ಮಾಡೋರಪ್ಪ ಅಂತ ಹೇಳಿದ್ರೆ ರಾಜಕಾರಣಿಗಳು. ಸೊ ಅದರಿಂದ ನಮಗೆ ಬಂಡೆಪ್ಪಣ್ಣನೂ ಬೇಕು, ಸುನಿಲ್ ಜಯರಾಮ್ ಅವರು ಕೂಡ ಬೇಕಾಗುತ್ತೆ ಅನ್ನುವಂಥದ್ದು. ಸೊ ಆ ಹಿನ್ನೆಲೆಯಲ್ಲಿ ಎಲ್ಲರೂ ಕೂಡ ಸೇರಿಕೊಂಡು ಈ ಒಂದು ಕೆಲಸವನ್ನು ಮಾಡಬೇಕಾಗಿದೆ ಅನ್ನುವಂಥದ್ದು. ಜೊತೆಗೆ ಹೇಳಿದ್ರೆ ಕುರುಬರಲ್ಲೂ ಕೂಡ ಕೈಗಾರಿಕಾ ಉದ್ಯಮಿಗಳು ಇದ್ದಾರೆ ಅನ್ನುವಂಥದ್ದನ್ನು ಇವತ್ತು ಸಾಬೀತು ಮಾಡುವಂಥ ಒಂದು ಒಳ್ಳೆಯ ಕಾರ್ಯಕ್ರಮ ಆಗಿದೆ ಅಂತೇಳಿ ನಾನು ಅತ್ಯಂತ ಸಂತೋಷದಿಂದ ಹೇಳೋದಕ್ಕೆ ಬಯಸ್ತೀನಿ. ಅದ್ರ ಜೊತೆಗೆ ನಾವು ಒಂದು ಸಣ್ಣ ಪ್ರಯತ್ನ ಕೂಡ ನಾವು ಮಾಡ್ತಾ ಇದ್ದೀವಿ. ಮಹಿಳಾ ಸಬಲೀಕರಣ ಇವತ್ತು ಆಗಬೇಕಾಗಿದೆ. ಅದು ನಮ್ಮ ಸಮುದಾಯದ ಮಹಿಳೆಯರಿಗೂ ಕೂಡ ಬಹಳ ವಿಶೇಷವಾಗಿ ಜಾಗೃತಿ ಆಗಬೇಕಾಗಿದೆ. ನೀವು ಗ್ರಾಮೀಣ ಪ್ರದೇಶಕ್ಕೆ ಬಂದರೆ ನಮ್ಮ ಮಹಿಳೆಯರಲ್ಲಿ ಆರೋಗ್ಯದ ಕಡೆ ಗಮನ ಇಲ್ಲ ಮತ್ತು ಶಿಕ್ಷಣದ ಕಡೆ ಗಮನ ಇಲ್ಲ, ಜೊತೆಗೆ ಸಂಘಟನೆಗಾಗಿ ಗೊತ್ತೇ ಇಲ್ಲ ಅನ್ನುವಂಥದ್ದು. ಆ ಹಿನ್ನೆಲೆಯಲ್ಲಿ ನಾವು ಒಂದು ಸಣ್ಣ ಪ್ರಯತ್ನವನ್ನು ಮಾಡಿದ್ದೇವೆ ಅನ್ನುವಂಥದ್ದು. ಒಂದು ಕಾಗಿನೆಲೆ ಗ್ರಾಮೀಣಾಭಿವೃದ್ಧಿ ಸಂಸ್ಥೆಯನ್ನು ಪ್ರಾರಂಭ ಮಾಡಿ 2 ಹೋಬಳಿ, ಗುಬ್ಬಿ ತಾಲೂಕಿನ 2 ಹೋಬಳಿಗಳಲ್ಲಿ ಸುಮಾರು 2,000 ಜನ ಮಹಿಳೆಯರನ್ನು ಸಂಘಟಿಸಿ ಅವರಿಗೆ ನಾವು 5 ಕೋಟಿಗೂ ಹೆಚ್ಚು ಹಣವನ್ನು ಅವರಿಗೆ ಸಾಲ ರೂಪದಲ್ಲಿ ಕೊಟ್ಟಿದ್ದೀವಿ ಅನ್ನುವಂಥದ್ದು. ನಮ್ಮ ಹಾಲು ಮತ ಎಂಟರ್ಪ್ರೈಸ್ ಅಸೋಸಿಯೇಷನ್ನ ಕನಕೋದ್ಯಮಿಯ ಕಾರ್ಯಕ್ರಮ ಬೆಂಗಳೂರಿನಲ್ಲಿ ಬಹಳ ವಿಜೃಂಭಣೆಯಿಂದ ವೆರಿ ಸಕ್ಸಸ್ಫುಲ್ಲಾಗಿ ಆಯಿತು.
ಒಂದು 600ರಿಂದ 700 ಜನ ಉದ್ಯಮಿಗಳು ಇವತ್ತು ಎಲ್ಲ ಬಂದಿದ್ದರು ರಾಜ್ಯದ ಮೂಲೆ ಮೂಲೆಗಳಿಂದ. ಇಂದು ನಾವು ಕನಕೋದ್ಯಮಿಯನ್ನು ಲಾಂಚ್ ಮಾಡಿದ್ದೀವಿ, ಒಂದು ವೆಬ್ಸೈಟ್ ಮಾಡಿದ್ದೀವಿ, ಆ್ಯಪ್ ಮಾಡಿದ್ದೀವಿ. ಇದರಿಂದ ನಾವು ರಾಜ್ಯದ ಮೂಲೆ ಮೂಲೆಯಲ್ಲಿರುವ ಎಲ್ಲ ಉದ್ಯಮಿ ಆಕಾಂಕ್ಷಿಗಳನ್ನು, ನಮ್ಮ ಕುರುಬ ಸಮುದಾಯದ ಎಲ್ಲ ಉದ್ಯಮಿಗಳನ್ನು ಸೇರಿಸ್ಕೋಗೋಸ್ಕರ, ನೆಟ್ವರ್ಕಿಂಗ್ ಮಾಡೋಕ್ಕೋಸ್ಕರ ನಾವು ಕನಕೋದ್ಯಮಿಯನ್ನು ಮಾಡಿದ್ದೀವಿ. ಇವತ್ತು ಈ ಮೆಸೇಜ್ನ ಎಲ್ಲ ಕಡೆ ನಾವು ತಲುಪಿಸಿದ್ದೀವಿ. ಇದಾದ ತಕ್ಷಣವೇ ನಾವು ಪ್ರತಿ ಜಿಲ್ಲೆಗೂ ಬರ್ತಾ ಇದ್ದೀವಿ. ಪ್ರತಿ ಜಿಲ್ಲೆಯಲ್ಲೂ ಎಲ್ಲ ಉದ್ಯಮಿಗಳನ್ನು ಸೇರಿಸಿ ಅವ್ರನ್ನ ನೆಕ್ಸ್ಟ್ ಲೆವೆಲ್ಗೆ ಯಾವ ರೀತಿ ತೊಗೊಂಡೋಗ್ಬೇಕು, ನಮ್ಮ ಒಂದು ವಿಚಾರ ವಿನಿಮಯ ಆಗ್ಬೋದು, ನೆಟ್ವರ್ಕಿಂಗ್ ಆಗ್ಬೋದು, B2B ಆಗ್ಬೋದು, B2C ನೆಟ್ವರ್ಕಿಂಗ್ಗೋಸ್ಕರ ನಾವು ಈ ಸಮ್ಮೇಳನ ಕಾರ್ಯಕ್ರಮ ಇವತ್ತು ಮಾಡಿದ್ದೀವಿ. ಅತ್ಯಂತ ಸಕ್ಸಸ್ಫುಲ್ ಆಗಿದೆ. ಮುಂದಿನ ದಿನಗಳಲ್ಲಿ ನಾವು ಡಿಸೆಂಬರಲ್ಲಿ 5,000 ಜನನ ನಾವು ಪ್ಯಾಲೇಸ್ ಗ್ರೌಂಡ್ಸಲ್ಲಿ ಸೇರಿಸಿ ಇನ್ನೂ ದೊಡ್ಡ ನೆಟ್ವರ್ಕಿಂಗ್ ಕಾರ್ಯಕ್ರಮ ಮಾಡಬೇಕು ಅಂತ ಇವತ್ತು ಪಣ ತೊಟ್ಟಿದ್ದೀವಿ. ಇದು ಆಗೇ ಆಗುತ್ತೆ. ಅದಕ್ಕೆ ನಮ್ಮ ಎಲ್ಲ ಪಕ್ಷಗಳು, ನಮ್ಮ ಪ್ರದೇಶ ಕುರುಬ ಸಂಘ ಆಗ್ಬೋದು, ನಮ್ಮ ಮಹಾಸಭಾ ಆಗ್ಬೋದು, ನಮ್ಮ ಗುರುಪೀಠ ಆಗ್ಬೋದು, ಎಲ್ಲರೂ ಇದನ್ನು ನಮ್ಮ ಜೊತೆ ನಿಂತ್ಕೊಂಡಿದ್ದಾರೆ. ನಾವೆಲ್ಲರೂ ಸೇರಿ ಕುರುಬ ಸಮಾಜದ ಈ ಒಂದು ಸಂಘನ ಮುಂದಿನ ದಿನಗಳಲ್ಲಿ ಎಲ್ಲ ಮನೆಗಳಿಗೂ ಮುಟ್ಟಿಸಿ ಉದ್ದಿಮೆದಾರರಿಗೆ ನಾವು ಯಶಸ್ಸನ್ನು ಕೊಡೋದಕ್ಕೆ ನಾವು ಇವತ್ತು ಒಂದು ದಾಪುಕಾಲು ಇಟ್ಟಿದ್ದೀವಿ. ಅದಕ್ಕೆ ನಿಮ್ಮೆಲ್ಲರ ಸಹಕಾರ ಸಿಕ್ಕಿದ್ದು ನಮಗೆ ಬಹಳ ಖುಷಿಯಾಯಿತು. ಧನ್ಯವಾದಗಳು. ನಮಸ್ತೆ. ಕುಮಾರಸ್ವಾಮಿ ಅವರು ತೋರಿಯನ್ನು ಬೆಳೆಸುವಂಥ ರೀತಿಯ ನಾಯಕರುಗಳು ಬೇಕು. ಅದು ಬೇಕು. ಯಾವುದೇ ಪಕ್ಷದಲ್ಲಿ ನಾವು ಕಾಂಗ್ರೆಸ್ನವರು ಆದ್ರೂ ನಾನು ಯಾವತ್ತೂ ಕೂಡ ಸಮಾಜದ ಬಂದಾಗ ಸಮಾಜದ ಪಟ್ಟೆ ಹಾಕ್ತಿದೆ ಹೊರತು ನಾನು ರಾಜಕೀಯ ಪಟ್ಟೆ ಹಾಕಲ್ಲ. ಅದು ರಂಗಪ್ಪವ್ರಿಗಂತೂ ಎಲ್ಲರಿಗೂ ಇದು ಬೇಕು. ನಮಗೆ ಎಷ್ಟು ಹೋರಾಟ ಮಾಡಿದ್ವಿ, ಎಲ್ಲಿವರೆಗೂ ಹೋರಾಟ ಮಾಡಿ ಬಯಸ್ಕೊಂಡು ಎಲ್ಲ ಆಯಿತು. ಕೊನೆಗೆ ಈಗ ಪಾಲಿಸ್ ಇದರಲ್ಲಿದೆ, ಡೆಲ್ಲಿ ಕೋರ್ಟಲ್ಲಿದೆ, ಡೆಲ್ಲಿಲಿದೆ. ಈಗ ಜವಾಬ್ದಾರಿ ನಾವು ಯಾರು ತಗೋಬೇಕು ಅನ್ನೋದು ಚರ್ಚೆ ಮಾಡಬೇಕು. ಅದನ್ನು ಬಿಟ್ಟು ಇವ್ರು ಮಾಡಲಿಲ್ಲ ಅವ್ರು ಮಾಡಲಿಲ್ಲ ಅಂದರೆ ಯಾರು ಮಾಡಿದಾರೋ ಅವ್ರಿಗೆ ಧನ್ಯವಾದ ಹೇಳೋಲ್ಲ, ಯಾರು ಮಾಡಿಲ್ವೋ ಅದನ್ನು ನೆಗ್ಲೆಕ್ಟ್ ಮಾಡೋದು. ಅದ್ರ ಬಗ್ಗೆ ಯಾರು ಕೂಡ ಅನುಮಾನ ಪಡಬೇಕಾದ ಅವಶ್ಯಕತೆ ಇಲ್ಲ. ಆದರೆ ಅದು ಮಾತ್ರ ಬೇಕು ಅನ್ನೋದು ಮಾತ್ರ ಎಲ್ಲರನ್ನು ತುಂಬಬೇಕಾಗತ್ತೆ. ನಮ್ಮ ರುದ್ರಣ್ಣ ಹೇಳಿದಾಗೆ ಇವತ್ತೇನಾದರೂ ಎಷ್ಟಿನಲ್ಲಿ ನಾವು ಇದ್ದಿದ್ರೆ ಅನೇಕ ಸವಲತ್ತುಗಳು ಉದ್ಯಮಿಗಳಿಗೂ ಕೂಡ ಸಿಗ್ತಾ ಇತ್ತು. ಇದು ಸತ್ಯ ಸಂಗತಿ. ಇದರ ಸಂದರ್ಭದಲ್ಲಿ ನಾನು ವಿಜಯಕುಮಾರ್ ಅವರ ಮಾತ್ರ ಉತ್ತರ ಕೊಡ್ತೇನೆ. 3 ವಿಷಯ ನಮ್ಮ ಬಗ್ಗೆ ಹೇಳಿದ್ದಾರೆ. ಒಂದೇದು SMSC ಏನು ಸಂಸ್ಥೆಗಳಿವೆ ಅವರಿಗೀಗ ಲೇಬರ್ ಆಕ್ಟ್ ಏನು ಬಂದಿದೆ ಅದರಿಂದ ತೊಂದರೆ ಆಗ್ತಾ ಇದೆ ಅಂತ ನೀವು ಹೇಳಿದ್ದೀರ. ನಿಮ್ಮ ನಿಯೋಗವನ್ನು ನಾನು ಲೇಬರ್ ಮಿನಿಸ್ಟರ್ ಹತ್ರ ಕರ್ಕೊಂಡು ಹೋಗ್ತಾ ಅಲ್ಲಿ ಪ್ರಯತ್ನ ಮಾಡ್ತೇನೆ. ಒಂದನೇದು. ಎರಡನೇದು, ನಾವು ಏನೇನು ಮಾಡಿದೆ ಅಂತ ಹೇಳೋಕ್ಕೆ ಇವತ್ತು ಇಷ್ಟ ಇಲ್ಲ. ಇನ್ನೊಂದು ಸರಿ ಸೇರೋಣ. ಯಾಕೆಂದರೆ ಬರೀ ಹತ್ತದ ಹೇಳೋದು ಕೊಟ್ಟಿರೋದ್ರೊಳಗಿದೆ, ಅದರ ಅವಶ್ಯಕತೆ ನಮಗಿಲ್ಲ. ನನ್ನ ಪ್ರಯತ್ನ ನಾವು ಮಾಡ್ತಾ ಇರ್ತೇವೆ. ವಿಜಯಕುಮಾರ್ ಹೇಳಿದ್ರು ಸೈಟ್ ಸಿಗಲ್ಲ KADBನಲ್ಲಿ ಅಂತ. ಅದನ್ನು ನಾವು ಈ ಸಾರಿ CM ಮುಂದೆ ಇಟ್ಟಿದ್ದೇವೆ, ಕೊಡ್ತೀನಿ ಅಂತ ಹೇಳಿದ್ದಾರೆ. ನಮಗೆ KADBನಲ್ಲಿ ರಿಸರ್ವೇಷನ್ ಕೊಡಬೇಕು ಅಂತ ಆಗ್ರಹ ಇದೆ. ಅದನ್ನು ಮಾಡುವ ಪ್ರಯತ್ನವನ್ನು ಮಾಡ್ತೇವೆ. ಇದು ಇವತ್ತಿಗೆ ಸಂಬಂಧಿಸುವಂಥ ಉಪಯುಕ್ತವಾದಂಥ ಸಲಹೆಗಳು ಅಂತ ನಾನು ಭಾವಿಸ್ತೇನೆ. ಅದರ ಸಂತೋಷ. ಸುನಿಲ್ ಬಗ್ಗೆ ಏನಪ್ಪ ಅಂದರೆ ನಾನು ಸ್ವಲ್ಪ ಹಿರಿಯದಾಗಿ ಅವ್ರ ತಂದೆಯವರ ರಕ್ತ ಅವರಲ್ಲಿ ಅರಿಯೋದ್ರಿಂದ ಇವತ್ತು ಕೆಲಸ ಮಾಡಿದ್ದಾರೆ. ಯಾಕೆ ಅಂತ ಹೇಳಿದ್ರೆ ಜಯರಾಜ್ ಅವರು ಈ ರಾಜ್ಯದ ಈ KEB ಸಂಸ್ಥೆ ಏನಿದೆ ಆ ರಾಜ್ಯ ಅಧ್ಯಕ್ಷರು ಕೂಡ ಆಗಿ ಅದರ ಜೊತೆಗೆ ಇಡೀ ಸಮಾಜವನ್ನು ಕಟ್ಟಿ ಯಾರೇ ನಿಂತರೂ ನಮ್ಮವ್ರಿಗೆಲ್ಲ ಮಾಡುವಂಥ ತಾಕತ್ತನ್ನು KEB ತೋರಿಸಿದ್ದಾರೆ. ಅದು ಜಯರಾಜ್ ಅವರಿಗೆ ನಾನು ಧನ್ಯವಾದ ಹೇಳ್ತೀನಿ. ಅದೇ ರೀತಿ